ಅಜಯ್ ಸಿಂಗ್ಗೆ ಬೀದರ್ನಲ್ಲಿ ಇವತ್ತು ಅದ್ದೂರಿ ಸ್ವಾಗತ ಸಿಕ್ಕಿರುವಂಥದ್ದು. ಕಲಬುರಗಿಗೆ ತೆರಳುವ ಮಾರ್ಗ ಮಧ್ಯೆ ಬೀದರ್ನ ಮನ್ನಾಖೇಳಿಯಲ್ಲಿ ಸಚಿವರಿಗೆ ಭರ್ಜರಿ ಸ್ವಾಗತ ಸಿಕ್ಕಿರುವಂಥದ್ದು. ಬೀದರ್ ದಕ್ಷಿಣ ಕ್ಷೇತ್ರದ ಮುಖಂಡ ಚಂದ್ರಸಿಂಗ್ ನೇತೃತ್ವದಲ್ಲಿ ಅದ್ದೂರಿ ಸ್ವಾಗತ ಜರುಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಸವೇಶ್ವರ ಪುತ್ಥಳಿಗೆ ಸಚಿವ ಅಜಯ್ ಸಿಂಗ್ ಅವರಿಂದ ಮಾಲಾರ್ಪಣೆ ಜರುಗಿರುವಂಥದ್ದು. ನೂರಾರು ಜನ ಅಭಿಮಾನಿಗಳಿಂದ ನೂತನ ಸಚಿವರಿಗೆ ಸನ್ಮಾನ ಜರುಗಿದೆ. 2009ರಿಂದಲೂ ಕೂಡ ನಮ್ಮ ಕುಟುಂಬದ ಮೇಲೆ ಬೀದರ್ನ ಜನರು ವಿಶೇಷವಾದ ಪ್ರೀತಿಯನ್ನು ತೋರಿಸಿದ್ದಾರೆ. ಬೀದರ್ ಜನರ ಪ್ರೀತಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಉತ್ತರ ಕರ್ನಾಟಕ ವಾಹಿನಿಗೆ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಇದೇ ವೇಳೆ ನಮ್ಮ ಪ್ರತಿನಿಧಿಯ ಜೊತೆಗೆ ನೇರವಾಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡಿರುವಂಥದ್ದು. ಹಾಗಿದ್ರೆ ಅಜಯ್ ಸಿಂಗ್ ಅವರು ಏನು ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ಕರ್ನಾಟಕ ರಾಜ್ಯದ ಸಣ್ಣ ನೀರಾವರಿ ಸಚಿವರಾಗಿ ಆಯ್ಕೆಯಾದಂಥ ಜೇವರ್ಗಿ ಹ್ಯಾಟ್ರಿಕ್ ಹೀರೋ ಅಜಯ್ ಸಿಂಗ್ ಅವರು ಇಂದು ಬೀದರ್ ಜಿಲ್ಲೆಗೆ ಪ್ರಥಮ ಬಾರಿಗೆ ಬಂದಿದ್ದು, ಇಂದು ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸೇರಿ ಸಾಕಷ್ಟು ಸಂಭ್ರಮಿಸ್ತಿದ್ದಾರೆ. ಅದ್ದೂರಿ ಅಂತ ಸ್ವಾಗತವನ್ನು ಮಾಡಿದ್ದಾರೆ. ನಮ್ಮ ಜೊತೆಗೆ ಅಜಯ್ ಸಿಂಗ್ ಅವರು ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಏನು ಸರ್ ಈ ರೀತಿ ಸ್ವಾಗತ ಸಿಗ್ತಾ ಇದೆ, ಜೇವರ್ಗಿ ಆದಂಗೆ ಆಗ್ತಾ ಇದೆ, ಏನು ಹೇಳ್ತೀರಿ? ಅದು ಬಹಳ ಸಂತೋಷ ಅನಿಸ್ತಾ ಇದೆ. ಇವತ್ತು ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬರಿಗೆ ನೆನೆಸೋದು ಅತಿ ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರು 2009ರಲ್ಲಿ ಈ ಒಂದು ಬೀದರ್ ಮತಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಅಂತಹ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಬಹಳಷ್ಟು ಈ ಒಂದು ಏನು ಸಂಬಂಧ ಇದೆ, ಬೀದರ್ ಮತ್ತು ನಮ್ಮ ತಂದೆಯವರಾಗಿರುವಂಥ ದಿವಂಗತ ಧರಮ್ ಸಿಂಗ್ ಸಾಹೇಬರು ನಮ್ಮ ಕುಟುಂಬದವರು, ಅವರ ಒಂದು ಅನನ್ಯ ಇರ್ತಕ್ಕಂಥ ಒಂದು ಸಂಬಂಧ. ಇವತ್ತು ನಮ್ಮ ಅಣ್ಣವರಾಗಿರುವಂಥ ವಿಜಯ್ ಸಿಂಗ್ ಅವರು ಕೂಡ ಇಲ್ಲಿ MLC ಆಗಿ ಕೆಲಸವನ್ನು ಮಾಡಿದ್ದಾರೆ. ಚಂದ್ರಸಿಂಗ್ ಅವರು ಕೂಡ ಸುಮಾರು ವರ್ಷಗಳಿಂದ 2009ರಿಂದ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಈ ಜನರ ಜೊತೆ ಇರ್ತಕ್ಕಂಥ ಒಂದು ಸಂಬಂಧ ಇಟ್ಕೊಂಡಿದ್ದಾರೆ. ಇವತ್ತು ನಾನು ಕಲಬುರಗಿ ಹೋಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವಾಗ ನನಗೂ ಕೂಡ ಆಶ್ಚರ್ಯ ಆಯಿತು. ನಾನೇನು ತಿಳ್ಕೊಂಡೆ, ಕೆಲವರು ಹಾಗೆ ಜಸ್ಟ್ ಬರ್ತಾರೆ, ಕೆಲವರು ಭೇಟಿಯಾಗಿ ಹೋಗ್ಬೇಕಂತ ಆಯಿತು. ಈ ಒಂದು ಕಾರ್ಯಕ್ರಮ ನಮ್ಮ ಇದರಲ್ಲಿ ಇರಲಿಲ್ಲ. ಆದರೆ ಜನರ ಒಂದು ಪ್ರೀತಿ ನೋಡಿದ್ರೆ ನನಗೂ ಭಾಳ ಸಂತೋಷ ಅನಿಸ್ತಾ ಇದೆ. ಎಲ್ಲರೂ ನಾನು ಧನ್ಯವಾದಗಳನ್ನು ಹೇಳಲು ಇಷ್ಟಪಡ್ತೇನೆ. ಸಣ್ಣ ನೀರಾವರಿ ಕೆಲವೊಂದಿಷ್ಟು ನಿರೀಕ್ಷೆಗಳಿರುತ್ತೆ. ಬೀದರ್ ಜಿಲ್ಲೆಗೆ ಏನಾದರೂ ಒಂದಿಷ್ಟು ವಿಷಯಗಳನ್ನ, ಒಂದಿಷ್ಟು ಕೆರೆ ಕಟ್ಟೆಗಳನ್ನ, ನೀರಾವರಿ ಯೋಜನೆಗಳನ್ನ ನಿಮ್ಮಿಂದ ಆಗುತ್ತೆ ಸರ್? ಖಂಡಿತವಾಗಿ ಮಾಡ್ತೀವಿ. ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷನಾಗಿರುವಂಥ ಒಂದು ಸಂದರ್ಭದಲ್ಲಿ ಅಂತರ್ಜಲ ಅಭಿವೃದ್ಧಿ ಅಂತ ಒಂದು ಕಾರ್ಯಕ್ರಮ ಕಳೆದ ಒಂದು 12 ವರ್ಷದಲ್ಲಿ ಸ್ವಲ್ಪ ನೀರಾವರಿಗಾಗಲಿ ಮತ್ತು ಕೃಷಿಗಾಗಿ ಹೆಚ್ಚು ಅನುದಾನವನ್ನು ನೀಡಿರಲಿಲ್ಲ. ಆದರೆ ಈ ಹಿಂದಿನ 2 ವರ್ಷದಿಂದ ಸುಮಾರು 200 ಕೋಟಿಯಷ್ಟು ಅನುದಾನ ನಾವು ಇಟ್ಟಿದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಇಡೀ ನನ್ನ ಜವಾಬ್ದಾರಿ ಇದೆ. ಆದರೆ ಹೆಚ್ಚು ರೀತಿಯಿಂದ ಕಲ್ಯಾಣ ಕರ್ನಾಟಕ ಮತ್ತು ಬೀದರ್ ಕಲಬುರಗಿಯಲ್ಲಿ ನಾನು ಇರ್ತದೆ. ಹಿಂದೆ ಕೂಡ KK ಅಡಿಬೆ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡಿದ್ದೆ. ನೀರಾವರಿ ಬಗ್ಗೆ ಏನು ಒಂದಿಷ್ಟು ಮಾಹಿತಿ ಅದನ್ನು ಬಳಸ್ಕೊಂಡು ನಾನು ಇನ್ನು ಕಲ್ಯಾಣ ಕರ್ನಾಟಕ ಕಲಬುರಗಿ ಬೀದರ್ ಬಗ್ಗೆ ಹೆಚ್ಚಿನ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನ್ ಕೆರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.